ಕುಳಿತಿರಲೆಲ್ಲರೂ ನಿರೀಕ್ಷಾ ನಯನರಾಗೆ ಕಾತರ ನೇತ್ರರಾಗಿ ಪ್ರತೀಕ್ಷಾ ಹೃದಯಗಳಾಗಿ ಕಳೆಯಿತಾ ಹಗಲುವಂತೆ ಆ ಇರುಳು ಸ್ಥಾಯಿಯಾದಂತಿರಲು ತೀರ್ಥಂಕರನವರಲ್ಲಿ ಮೌನ ಮಾತ್ರವು ಬಹುಶಃ ಇರಬಹುದಿನ್ನು ಕಾಲಾವಕಾಶವೂ ಸ್ವಾಮಿಯವನ ಅಮೃತವಾಣಿ ಹೊರಬರಲು ಎನ್ನುತ್ತ ಕುಳಿತಿರಲವರು ಆಗಮಿಸಿದರು ಇನ್ನಷ್ಟು ಹೊಸ ಜೀವರೆಲ್ಲರಿಗೆ. ಅಂತೆಯೇ ತೆರಳಿದ್ದ ಕೆಲ ಮೊದಲು ಸಭಿಕರು ಹೊರಗೆ ಕಳೆದರು ಈ ಪರಿಯಲ 3 ದಿನ ರಾತ್ರಿಗಳು. ಹೊರಡದಿತ್ತ ಅಪೂರ್ವ ಧ್ವನಿ ಕೇಳದಿತ್ತ ಅಮೃತವಾಣಿ. ಉರುಳಿದರು ಹಲವು ದಿನ ರಥದ ಚಕ್ರಗಳು ಕೇಳದಿರಲ ಸ್ವಾಮಿಯ ಧ್ವನಿಯೋ. ತೆರಳಿತಲ್ಲಿಂದ ತೀರ್ಥಂಕರನ ಗಗನ ಗಮನವೋ ಇನ್ನಿತರ ಎಡೆಗಳಿಗೆ ಕೈಗೊಂಡ ಕೂಡಲೇ ಮಹಾವೀರನಂತು ಆನಭೋ ವಿಹಾರವನು ಮಾಯವಾಗಿ ಭವ್ಯ ಸಮವಸರಣವೋ ಉಳಿವುದಲ್ಲಿ ಬಯಲು ಆ ಮೊದಲು ಇದ್ದ ರೀತಿಯಲ್ಲಿ ಏನೂ ಇದ್ದಿರಲೋ. ಸೃಜಿಸಿದನಾ ಕುಬೇರನಲ್ಲಿಯೂ ಕೆಲ ಕ್ಷಣದಿ ಮೊದಲಿನಂದದಿ ಭವ್ಯ ಸಮವಸರನೋ ಉದ್ಭವಿಸುವಂತೆ ಆಗಸ ಸರೋವರದಿ ಬೃಹತ್ತಾವರೆಯು. ಅಂತೆಯೇ ಅನತಿ ವೇಳೆಯಲ್ಲಿ ಆಗಮಿಸಿದರೆಲ್ಲರಿಗೂ ಶ್ರೋತೃಗಳು ಬಹು ಸಂಖ್ಯೆಯಲ್ಲಿ. ಕಳೆದರೂ ಹಲವು ಹಗಲಿರುಳುಗಳು ಕೇಳದಿತ್ತ ಕೇವಲ ಧ್ವನಿಯು ಆಗದಿತ್ತ ದಿವ್ಯೋಪದೇಶವೋ. ಬಳಿಕ ಸಾಗಿತಲಿಂದಲು ಜಿನೇಶ್ವರನ ನಭವಿಹಾರವನು ಅಂತೆ ರಚಿಸಿದನಾ ಕುಬೇರನು ಹೊಸ ಸಮವಸರಣ ವಂದನೋ. ಮಹಾವೀರನು ನಿಂತ ಸ್ಥಳದಲ್ಲಿ ಸೃಜಿಸುವಂತೆ ಇಂದ್ರಜಾಲಿಕನು ವಸ್ತುವನು ಶೂನ್ಯದಲ್ಲಿಯೇ. ಕೇವಲ ಜ್ಞಾನ ತೀರ್ಥಂಕರರ ಪ್ರಕೃತಿಯಾಗಿದೆ. ಅರ್ಹಂತ ಭಗವಾನ್ ಅರ್ಥಾತ್ ಮಹಾವೀರರಿಗೆ ಉಪದೇಶವನ್ನು ಕೇಳಬೇಕು ಅಂತ ಹೇಳಿ ಎಲ್ಲರೂ ನಿರೀಕ್ಷಾನೇರರಾಗಿ ಪ್ರತೀಕ್ಷಾ ಹೃದಯಗಳಾಗಿ ಅವರೆಲ್ಲ ಕಾಯ್ತಾ ಇದ್ದಾರೆ. ಹಗಲಾಯಿತು, ರಾತ್ರಿ ಆಯಿತು, ಆದರೆ ತೀರ್ಥಂಕರರಿಂದ ಮೌನ ಮಾತ್ರ. ಯಾವುದೇ ಉಪದೇಶ ಬರಲಿಲ್ಲ, ಅಮೃತವಾಣಿಯೇ ಬರಲಿಲ್ಲ. ಸಭಿಕರು ಆಚೆ ಹೋಗ್ತಾರೆ, ಈಚೆ ಬರ್ತಾರೆ. ದಿನ ಆಯಿತು, ರಾತ್ರಿ ಆಯಿತು, 2 ದಿನ 3 ದಿನ ಆ ಧ್ವನಿ ಬರಲೇ ಇಲ್ಲ. ಹೀಗೆ ಹಲವಾರು ದಿನಚಕ್ರಗಳು ಉರುಳೋಯ್ತು. ಆಗ ಮಹಾ ನಭೋ ವಿಹಾರವನ್ನ ಮತ್ತೊಮ್ಮೆ ಭವ್ಯ ಸಂವತ್ಸರನ ಅದೇನಿತ್ತು ಅದು ಹೋಗಿ ಬಯಲಾಗೋಯ್ತು. ಅದು ಸಮವಸರನ ಇತ್ತೋ ಇಲ್ಲವೋ ಅನ್ನುವ ಹಾಗೆ. ಆಗ ಮತ್ತೊಮ್ಮೆ ಕುಬೇರ ಕೆಲವೇ ಕ್ಷಣದಲ್ಲಿ ಸಮವಸರಣವನ್ನ ರಚನೆ ಮಾಡ್ತಾನೆ. ಆಗಸ ಸರೋವರದಿ ಬೃಹತ್ತಾವರೆ ಅಂತ ಆ ಶ್ರೋತೃಗಳು ಬಹುಸಂಖ್ಯೆಯಲ್ಲಿ ಬಂದು ಮತ್ತೆ ಕೂತ್ಕೊಳ್ತಾರೆ ದಿವ್ಯೋಪದೇಶವನ್ನು ಕೇಳಲಿಕ್ಕೆ. ಕುಬೇರ ಹೊಸ ಸಮವಸರಣವನ್ನ ರಚನೆ ಮಾಡ್ತಾನೆ. ಇಂದ್ರಜಾಲಿಕನು ಶೂನ್ಯದಲ್ಲಿ ಹೇಗೆ ವಸ್ತುವನ್ನು ಬರೆಸ್ತಾನೋ ಹಾಗೆ ಇಲ್ಲಿ ಕುಬೇರ ಮತ್ತೊಮ್ಮೆ ಸಮವಸರಣವನ್ನ ರಚನೆ ಮಾಡಿದ್ದಾನೆ ಅಂತಕ್ಕಂಥದ್ದು. ಅಬ್ಬಬ್ಬ! ಆ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಮನೋಜ್ಞ ನುಡಿಗಳನ್ನು ನಾವೀಗ ಆಸ್ವಾದ ಮಾಡ್ತಾ ಇದ್ದೇವೆ.